ಸರ್ ನೀವು ಕೂಡ ಇವತ್ತು ಇಡೀ ಜೈಲನ್ನು ಪರಿಶೀಲನೆ ಮಾಡಿದ್ರಿ ಸರ್, ವಾತಾವರಣ ಹೆಂಗಿದೆ ಸರ್, ಎಷ್ಟು ಕೈದಿಗಳಿದ್ದು, ಕೆಲವೊಂದಿಷ್ಟು ಇದು ದರ್ಶನ್ ಅವರು ಹೊರತುಪಡಿಸಿ ಯಾವ ಥರ ವ್ಯವಸ್ಥೆ ಇದೆ, ಏನು ಸೂಚನೆ ಕೊಟ್ಟಿದ್ರಿ ಸರ್ ಇವತ್ತು, ಏನಾದರೂ ಬದಲಾವಣೆ? ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಾನು ಈ ಒಂದು ವಿಚಾರದಲ್ಲಿ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಏನಾಗಿದೆ ಆ ರೀತಿ ಪ್ರಕರಣ ಆಗಬಾರ್ದು. ನಾಟ್ ಓನ್ಲಿ ದರ್ಶನ್ ಅಂತ ಅಲ್ಲ, ಬೇರೆ ಯಾವ ಕೈದಿಗಳದ್ದು ಕೂಡ ಇಂಥ ಘಟನೆಗಳಾಗಬಾರ್ದು ಅಂತೇಳಿ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ನೀವು ಗಮನಿಸಿದಾರ ಬಿಟ್ಟಿದ್ರೆ ನಾನು ನೋಡಿಲ್ಲ, ಆ್ಯಕ್ಚುಲಿ ಹೊರಗಡೆ ಇದ್ದು ಅವರೆಲ್ಲ ಬ್ರೀಫಿಂಗ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಸ್ವಲ್ಪ ಮಾರಲಿ ಅವರು ಕೂಡ ಸ್ಟ್ರಾಂಗ್ ಆಗಬೇಕು. ಆ್ಯಕ್ಚುಲಿ ಏನೋ ಒಬ್ಬರು ಸೆಲೆಬ್ರಿಟಿ ಅಂತ ಬಂದಾಗ ಸ್ವಲ್ಪ ಅವರು ಏನೋ ಆಗ್ಬಿಡುತ್ತೆ ಜೈಲಲ್ಲಿ, ಇನ್ನೇನೋ ಆಗ್ಬಿಡುತ್ತೆ, ಮತ್ತು ಮೀಡಿಯಾ ತಾವೆಲ್ಲ ಹೈಲೈಟ್ ಮಾಡ್ತಾ ಇದ್ದಾರೆ, ಇನ್ನೇನೋ ಆಗ್ಬಿಡುತ್ತೆ. ಸ್ವಲ್ಪ ಅವರು ಮಾನಸಿಕವಾಗಿ ಕುಗ್ತಾರೆ ಕೆಲವೊಂದು ಟೈಮಲ್ಲಿ, ಸಹಜ ಅದು. ಕ್ಯಾಮ್ರಾ ನೋಡಿದಾಗ ಕುಗ್ಬಿಡ್ತಾರೆ. ಆ್ಯಕ್ಚುಲಿ ಅವ್ರಿಗೆಲ್ಲ ಸ್ವಲ್ಪ ಧೈರ್ಯ ತುಂಬಿ ಏನು ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ಆ್ಯಕ್ಚುಲಿ ಸರ್ ಇನ್ನೊಂದು, ಈಗ ಯುಟಿಸಿ ಅಡಿಯಲ್ಲಿ ಬರ್ತಕ್ಕಂಥ ಕೈದಿಗಳು ಬಳ್ಳಾರಿ ಬಂದ ಕೂಡಲೇ ನೀವು ಆದೇಶ ಹೊರಡಿಸ್ತೀರಿ ಯಾರ್ಯಾರು ಭೇಟಿ ಮಾಡ್ಬೋದು ಅಂತಂದೇಳಿ, ಆ ಒಂದು ಆದೇಶ ಕಾಪಿ ಏನಾದ್ರು ನಾನು ಮೊದಲೇ ಎಲ್ಲರೂ ಯಾರ್ಯಾರು ವೈರಲ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಸರ್ ಕೊನೆ ಪ್ರಶ್ನೆ, ಖಂಡಿತ ಆಗುತ್ತೆ ಬಿಡುಗಡೆ ಆಗುತ್ತೆ ಅನ್ಕೊಂಡು ಸರ್. ಈಗ ಕೆಲವೊಂದಿಷ್ಟು ಯುಟಿಸಿ ಮೇಲೆ ಯಾವುದು ಅದು ಆಗ್ತಾ ಇದೆಯಾ ಅಥವಾ ಇಲ್ಲ ಅಂತಂದೇಳಿ ಪರಿಶೀಲನೆಗೋಸ್ಕರ ನಾನು ಬೆಳಗ್ಗೆನೇ ಹೇಳಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ಹೇಳಿದ್ದೀನಿ, ಜರ್ನಿ ಇದೆಯಲ್ಲ ಸರ್ ಬಳ್ಳಾರಿ, ಬೆಳಗ್ಗೆನೇ ಹೇಳಿದ್ದೀನಿ ನಿಮಗೆ. ಅದೇನು ಆದೇಶ 100ಕ್ಕೆ 101 ಪಾಲನೆ ಆಗುತ್ತೆ, ಬಿಡುಗಡೆ ಆಗುತ್ತೆ ಅನ್ಕೊಂಡು ಪಾಲನೆ ಆಗುತ್ತೆ. ಸರ್ ಈಗ ಕೆಲವೊಂದಿಷ್ಟು ಕೈದಿಗಳು ಏನಾದ್ರು ಮೊಬೈಲ್ ಯೂಸ್ ಮಾಡಿ ಅವ್ರ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ ಈ ತರ ಎಲ್ಲ ಹಾಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಗಮನಕ್ಕೆ ಬಂತ ಸರ್? ಏನಾದ್ರು ಯಾರು ಅಲ್ಲಿ ಒಳಗಡೆ ಸೆಲ್ಫ್? ಹಾ ಸರ್, ಕೊಡಿ ನೋಡೋಣ, ತೋರಿಸಿ ನೋಡೋಣ. ಇದನ್ನ ಪನಿಷ್ಮೆಂಟ್ ತಗೊಳ್ತೀನಿ, ಪನಿಷ್ಮೆಂಟ್ ಮಾಡ್ತೀನಿ ಈಗಲೇ. ಖಂಡಿತ ನಾನು ಕೊಡಿ ಅಂತ ದಯವಿಟ್ಟು ಕೊಡಿ. ನಾನು ಈಗಲೇ ಇಲ್ಲ, ನೀವು ಈಗ ತೋರಿಸಿ, ನನಗೆ ತೋರಿಸಿ. ಹಂಗೆ ಕಂಟಿನ್ಯೂ ಕಡೆ ಕಾರ್ತಿಕ್ ರೆಕಾರ್ಡ್ ಹಂಗೆ ಅದ. ಹಂಗೇನಿದ್ರೆ ಕಳಿಸ್ತೀವಿ. ಹೌದು ಕೊಡ್ತೀನಿ, ಖಂಡಿತ ಸರ್. ಹಂಗೇನಿದ್ರೆ ಕಳಿಸ್ತಾರೆ ಬಿಡಿ ಸರ್. ನಿಮ್ಮಲ್ಲಿ ವಾಟ್ಸಪ್ ಲಿಂಕ್ ಮಾಡ್ತೀವಿ ಬಿಡಿ. ಕ್ರಮ ತಗೊಳ್ತೀನಿ. ಕ್ರಮ ತಗೊಂಡೇ ಬಿಡಿ. ಇವತ್ತು ಹೊರಡೋದಲ್ಲ ಸರ್ ತಾವು? ಇಲ್ಲ ಸರ್, ಇವತ್ತು ಹಾಲ್ಟ್ ಆಗ್ತೀನಿ, ಅರ್ಲಿ ಮಾರ್ನಿಂಗ್ ಬಿಡ್ತೀನಿ. ನೈಟ್ ಜರ್ನಿ ಮಾಡಿ ಮತ್ತೆ ನಾಳೇನು ಭೇಟಿ ಇಲ್ಲ? ಬೇರೆ ಕಡೆ ಭೇಟಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಹಂಗೆ ಫೋನ್ ಮಾಡ್ತಿರ್ತೀವಿ ಸರ್. ಈ ಥರ ಹೇಳಲ್ಲ, ಬಳ್ಳಾರಿ ಮಾತ್ರವಲ್ಲ, ಕೋರ್ಟ್ಗೆ ಬರೋ ಕೈದಿಗಳಿಗೆ ಹಣ ಕೊಡ್ತಾರೆ ಸರ್. ಎಲ್ಲವೂ ಕೂಡ ಎಲ್ಲ ಅಂದ್ರೆ ಪೊಲೀಸ್ ವಾಹನದಲ್ಲಿ ಕುಳಿತ ಕೈದಿಗಳಿಗೆ ಹಣ ಹಸ್ತಾಂತರ. ಯಾರು ಪೊಲೀಸ್ ವಾಹನದಲ್ಲಿ ಅಲ್ಲಿ ಮುಂದೆ ಒಂದು ಸ್ವಲ್ಪ ತೋರಿ ಸರ್, ಮುಂದೆ ಒಂದು ನಿಮಿಷ ನಾವು ಸಂಪೂರ್ಣವಾಗಿ ನೋಡ್ಬೇಕು. ನಾನು ವಿಚಾರಣಾ ಕೈದಿಗಳಿಗೆ ಸಿಗುತ್ತೆ ಎಲ್ಲ ರೀತಿಯ ರಾಜಾತಿಥ್ಯ, ಕ್ಯಾಮರಾದಲ್ಲಿ ಸೇರಿ. ಇದು ಪೊಲೀಸ್ ವೆಹಿಕಲ್ ಕುಂತಿರೋದು ನೋಡಿ, ಜೈಲ್ ಒಳಗಡೆದಲ್ಲ ಇದು. ಪೊಲೀಸ್ ವೆಹಿಕಲ್ ಕುಂತಿರೋದು. ದಯವಿಟ್ಟು SP ಯಾರಿದ್ದಾರೆ ಅವ್ರಿಗೆ ಕೇಳಿ ನೋಡಿ. SP ಕೇಳಿ. ನೀವು ಇದು ನಾನು ಕಳಿಸಿ, ಬೇಕಾದ್ರೆ ಕನ್ಸರ್ಟ್ SP ನಾನು ಲೆಟರ್ ಮಾಡ್ತೀನಿ ನಾನು. ಎಸ್ ಸರ್, ಖಂಡಿತ ಸರ್, ಕಳಿಸ್ಕೊಡ್ತೀವಿ ಸರ್. ಕೊಡಿ ನನಗೆ. ನಿಮ್ಮ ಕ್ಲಾರಿಫಿಕೇಶನ್ ಹೇಳಿ. ಕರೆಕ್ಟ್, ಗೊತ್ತಾಗಿದೆ. ಇದು ತಪ್ಪಾಗತ್ತೆ, ಇದು ರಾಂಗ್ ಮೆಸೇಜ್ ಆಗುತ್ತೆ. ಇದು ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲ. ಆಯ್ತು, ಜೈಲ್ ಪೊಲೀಸೇ ಬೇರೆ, ರೆಗ್ಯುಲರ್ ಪೊಲೀಸೇ ಬೇರೆ, ಅದರಲ್ಲೂ ಕೂಡ KSRB ಬೇರೆ ಇದ್ದಾರೆ, DR ಬೇರೆ, CR ತುಂಬಾ ಇದೆ. ಇದು ಅದು ಎಸ್ಕಾರ್ಟ್ ಟೈಮಲ್ಲಿ ಆಗಿರುವಂಥ ಘಟನೆ. ಇದನ್ನ ಜೈಲು ಕನೆಕ್ಟ್, ಈ ವಿಚಾರಕ್ಕೆ ಕನೆಕ್ಟ್ ಮಾಡಿ. ಇದಲ್ಲ ಸರ್, ಇವು ಬೇರೆ ಸರ್. ಹಾಂ ಸರ್, ಇವು ಜೈಲು ಇದು ವಿಚಾರ, ಈ ಪ್ರಕರಣಕ್ಕೆ ಸಂಬಂಧಪಟ್ಟದ್ದಲ್ಲ ಸರ್. ಇನ್ನೊಂದು ಇದೆ, ಒಂದೇ ನಿಮಿಷ ಸರ್, ಇಲ್ಲಿ ಕೆಳಗಡೆನೇ ಇದೆ ಸರ್. ಇಲಾಖೆ ವತಿಯಿಂದನೇ ಸಂಬಳ ವಂತಿಕೆ ಆಗುತ್ತಾ ಅಥವಾ ಬೇರೆ ಕಡೆಯಿಂದ ಆಗುತ್ತಾ ಸರ್? ನಿಮ್ಮಿಂದನೇ ಆಗುತ್ತೆ. ಥ್ಯಾಂಕ್ ಯು.